ಹಾಯ್, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಾದರೂ ಹೊಸಬರು ನನ್ನ ವೀಡಿಯೋಸ್ಗಳನ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಕಂಪ್ಲೀಟ್ ವಿಡಿಯೋ ನೋಡಿ. ಬೆಳಗ್ಗೆ ಎದ್ದು ಏನಿದು ಟಮಟೆ ಸೌಂಡ್ ಬರ್ತಾಯಿದೆ ಅಂತೇಳಿ ಕೆಳಗಡೆ ಹೋಗಿ ನೋಡಿದ್ರೆ ಇವತ್ತು ಮಾರಿ ಹಬ್ಬ ಅಂತೆ ನಮ್ಮೂರಲ್ಲಿ. ನಾನು ಹಬ್ಬ ಮಾಡಲೇಬೇಕಾಗಿತ್ತು, ಕಾರಣ ನನ್ನ ಮುತ್ತು ಕೃಷ್ಣ ವೇದಿಕೆ ಇರೋದ್ರಿಂದ ಟಮಟೆ ಸೌಂಡ್ಗೆ ಕುಣಿದು ನೆಗೆದು ಕುಪ್ಪಳಿಸ್ತಿದ್ದಾನೆ. ಚಪ್ಪಾಳೆ ಹೊಡ್ಕೊಂಡು ತಮಟೆ ಬಡ್ಕೊಂಡು ಊರಿನ ಪ್ರತಿಯೊಂದು ಮನೆ ಹೋಗಿ ಅಕ್ಕಿ, ರಾಗಿ, ದುಡ್ಡು ಇವುಗಳನ್ನೆಲ್ಲ ಸಂಗ್ರಹ ಮಾಡ್ತಾರೆ. ಹಾಗೆ ನಮ್ಮ ಮನೆಗೂ ಬಂದರು, ನಮ್ಮ ಅಜ್ಜಿ ಕೊಟ್ಟರು, ನಾನು ವೀಡಿಯೋ ತಗೊಂಡೆ. ಅಂದರೆ ಅವ್ರ ಮನೆ ರಾಗಿ ಇರೋಲ್ಲ ಅಂತೇಳಿದ್ರೆ ಅವ್ರ ಅಕ್ಕಿ, ರಾಗಿ ಇರೋರು ರಾಗಿ ಜೊತೆಗೆ ದುಡ್ಡನ್ನು ಕೊಡ್ತಾರೆ. ಈ ಥರ ಪ್ರತಿಯೊಂದು ಮನೇಲೂ ಇವರು ಈ ಥರ ಕಲೆಕ್ಟ್ ಮಾಡಿಕೊಂಡು ಬರ್ತಾರೆ. ನನ್ನ ಕೆಲಸಕ್ಕೆ ರಜಾ ಇರಲಿಲ್ಲ, ಹಾಗಾಗಿ ನಮ್ಮ ಅಜ್ಜಿನೇ ಕಾಳೆಲ್ಲನೂ ಆಯ್ದು ಕೊಟ್ಟರು, ಅಕ್ಕಿನೂ ಹುರಿದು ಕೊಟ್ಟರು. ಅಜ್ಜಿ ಮನೇಲಿ ಎಲ್ಲ ರೆಡಿಯಾಗಿದೆ ಆಲ್ರೆಡಿ, ನಾನು ಇವಾಗ ಹೋಗಿ ಮಾಡಬೇಕು. ಅಜ್ಜಿ ಮನೆಯಲ್ಲಿ ಅಕ್ಕಿ ಕಾಳೆಲ್ಲನೂ ಇಸ್ಕೊಂಡು ಬಂದ ನಂತರ ನಾನು ಮನೆಗೆ ಬಂದು ಒಂದು ಕಡೆ ಸಾಂಬಾರಿಗೆ ಅಂತ ಹೇಳಿ ಒಣ ಕಾಳುಗಳನ್ನ ಬೇಯಕ್ಕೆ ಹಾಕ್ಕೊಂಡೆ. ಈ ಮಾರಿ ಹಬ್ಬದಲ್ಲಿ 5 ಥರದ ಕಾಳುಗಳನ್ನ ಬೇಯಿಸಿ ಸಾಂಬಾರು ಮಾಡಬೇಕು. ಅವರೆಕಾಳು, ಕಡಲೆಕಾಳು, ಹುರುಳಿಕಾಳು, ತೊಗರಿಕಾಳು, ಹಾಗೆ ತಡ್ನಿಕಾಳು. ಈ ಥರ ಇಲ್ಲಿ ಈ ಕಡೆ ನಂದು ಪಾನಕನೂ ರೆಡಿ ಆಯಿತು. ಟಮಟ ಕಟ್ಕೊಳ್ಳೋಕ್ಕೆ ಅಂತ ಹೇಳಿ ನಮ್ಮ ಅಜ್ಜಿ ಬಂದರು. ನಾವು ತೊಗೊಂಡಿರ್ತೀವಲ್ಲ ಮಿಶ್ರಣನ ಸ್ವಲ್ಪನೇ ಹಾಕ್ಕೊಂಡು ಅಜ್ಜಿ ಟಮಟ ಕಟ್ತಿದ್ದಾರೆ. ಮೇಯ್ನ್ ಈ ಮಾರಿ ಹಬ್ಬ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಮಕ್ಕಳಿಗೆ ಸಿತಳೆ, ದಡಾರ ಮತ್ತು ಅಮ್ಮ ಈ ಥರ ಬರುತ್ತಲ್ಲ, ಈ ಥರ ಯಾವುದೇ ರೀತಿ ಕಾಯಿಲೆಗಳು ಬರಬಾರ್ದು. ಹಾಗೆ ಸುಂಕು ನಮ್ಮ ಊರಿಂದ ಆಚೆ ಕಳಿಸೋದೇ ಮೇನ್ ಉದ್ದೇಶ. ನಾನು ಡ್ಯೂಟಿ ಮುಗಿಸಿ ಊರೊಳಗಡೆ ಬರ್ತಿದ್ದೀನಿ, ಇಡೀ ಊರೇ ಪರಿಮಳ ಘಮ ಘಮ ಅಂತಿದೆ. ಕಾಳು ಬೇಯಿಸೋದು, ಪಾನಕ ಕಾಯಿಸೋದು, ಅಕ್ಕಿ ಹುರಿಯೋದು, ಪ್ರತಿಯೊಂದು ಕೂಡ ತುಂಬ ಪರಿಮಳ ಆಗ್ತಾಯಿತ್ತು. ಈ ಕಡೆ ಒಂದು 13 ಟಮಟ ಅದು ಸಾಕಾಗುತ್ತೆ, ನಮಗೆ ಇರೋರೆ 3 ಜನ ಆಗಿರೋದ್ರಿಂದ. ಈ ಕಡೆ ನನ್ನ ಸಾಂಬಾರು ರೆಡಿ ಆಯಿತು, ಕಾಳನ್ನು ಒಗ್ಗರಣೆನೂ ಮಾಡಾಯಿತು. ನಂತರ ನಾವು ಮಾಡಿರೋಂತಹ ಅಡುಗೆನೆಲ್ಲ ಒಂದು ಟಮಟ, ಒಂದು ಸ್ವಲ್ಪ ಕಾಳು, ಹಾಗೆ ಒಂದು ಸ್ವಲ್ಪ ಅನ್ನ, ಹಾಗೆ ಒಂದು ದೀಪ, ಇಷ್ಟನ್ನು ನಾವು ಮಂದನ್ನು ಪೂಜಿಸೋದು ಅಂತ ಹೇಳ್ತಾರೆ, ಅಲ್ಲಿಗೆ ಈ ಇಷ್ಟನ್ನು ತಗೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಬಿಟ್ಟು ಬರಬೇಕು. ಹಾಗೆ ಅಲ್ಲಿ ತಲೆಗೆ, ಮಕ್ಕಳಿಗೆ, ನಮಗೆ ಎಲ್ರಿಗೂ ಎಣ್ಣೆನ ಹಾಕ್ತಾರೆ. ಈ ಎಣ್ಣೆ ಹಾಕೋದ್ರಿಂದ ಸುಂಕು ಹೋಗುತ್ತೆ ಅನ್ನೋದೇ ಉದ್ದೇಶ. ನೋಡಿ, ಈ ನಮ್ಮೂರಲ್ಲಿ ಈ ರೀತಿ ಪೂಜೆ ಮಾಡ್ತಾರೆ. ನಾವು ಏನೇನು ತೊಗೊಂಡಿರ್ತೀವಿ ಅದನ್ನೆಲ್ಲ ಅವ್ರುಗಳೇ ಇಟ್ಕೋತಾರೆ, ಮತ್ತು ಒಂದು ಸ್ವಲ್ಪ ಹರಳೆಣ್ಣೆನ ಕೊಡ್ತಾರೆ ಮನೇಲಿ ಇಟ್ಕೊಂಡು. ಅಂದರೆ ಏನಾದರೂ ಮಕ್ಕಳಿಗೆ ಏನಾದ್ರು ಕಾಯಿಲೆ ಗೀಲೆ ಆ ಥರ ಅಮ್ಮ ಅಪ್ಪಮ್ಮ ಆ ಥರ ಆದಾಗ ಅದನ್ನು ಹಚ್ಚಿದ್ರೆ ಹೋಗುತ್ತೆ ಅನ್ನೋದು ಉದ್ದೇಶ. ನಾನು ಇದೇ ಫಸ್ಟ್ ಟೈಮ್ ಮಾರಿ ಹಬ್ಬ ಮಾಡಿರೋದು. ಯಾಕೆ ಅಂದರೆ ನನ್ನ ಮಗ ಇರೋದ್ರಿಂದ ಸ್ವಲ್ಪ ಭಯ ಆಗುತ್ತೆ. ಯಾವುದನ್ನೇ ಆಗಲಿ ಮಾಡಲೇಬೇಕು ಅಂತ ಅನಿಸುತ್ತೆ ಮಗ ಇರೋದ್ರಿಂದ, ಇಲ್ಲಾಂದರೆ ನಾನು ತಲೆ ಕೆಡಿಸ್ಕೊತಿರ್ಲಿಲ್ಲ. ಇಲ್ಲಿ ಮಗ ಪೂಜೆ ಮಾಡಿ ಅವನನ್ನು ಅಡ್ಡ ಬೀಳಿಸ್ಕೊಂಡು ಕರ್ಕೊಬಂದೆ ಮನೆಗೆ. ಮತ್ತು ಇದೆಲ್ಲ ಪೂಜೆ ಆದ ನಂತರ ಮಂದನ್ನು ಪೂಜಿಸಿರ್ತೀವಲ್ಲ, ಆ ದೇವರನ್ನ ನಾವು ತಗೊಂಡು ಹೋಗಿ ಈ ಥರ ವಾದ್ಯಗಳನ್ನೆಲ್ಲ ಬಟ್ಕೊಂಡು ಕೆರೆಗೆ ಹೋಗಿ ಬಿಡಬೇಕು. ಇದರಿಂದ ಊರಿಗೆ ಬಂದಿರೋ ಸುಂಕು ಹೋದಂಗೆ, ಇದನ್ನು ಕೆರೆಗೆ ಬಿಟ್ಟು ಬಂದ್ರೇ ಈ ಥರ ಸುಂಕು ಕಳಿಸಂಗೆ ಆಗೋದು. ಈ ಥರ ಎಲ್ಲರೂ ಜನಗಳೆಲ್ಲ ಹಿಂದೆ ಹೋಗಿ ಆ ಸುಂಕನ್ನ ಕಳಿಸ್ಬರ್ತಿದ್ದಾರೆ. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಇನ್ನು ಮುಂದೆ ಇನ್ನೂ ಡಿಫ್ರೆಂಟಾಗಿ ಇರೋಂಥ ವೀಡಿಯೋಗಳನ್ನ ಹಾಕ್ತೀನಿ. ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.